ದಬಾಯಿಸ್ ಕೇಳತ್ತಾನೆ. ದಬಾಯಿಸಿ ಕೇಳಿದ್ದಕ್ಕೆ ದಬ್ಬಾಕೊಳ್ಳೋ ಥರ ಕೊಟ್ಟೆ ಸರ್. ನೋಡಿ, ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ನೀವು ಅವ್ನಿಗೆ ಹೊಡಿತೀರೋ ಅಥವಾ ಅವ್ನ ಕೈಲಿ ನೀವೇ ಒದೆ ತಿಂತೀರೋ ಅದು ನನಗೆ ಬೇಕಿಲ್ಲ. ಒಟ್ಟಿನಲ್ಲಿ ಆ ಲೋನ್ ಅಮೌಂಟ್ ಕ್ಲಿಯರ್ ಆಗಬೇಕು, ಇಲ್ಲ ಆ ಬೈಕು ನನ್ನ ಕಣ್ಣು ಮುಂದೆ ಇರಬೇಕು. ಗೊತ್ತಾಯ್ತಾ? ಜೀವ ಬನ್ನಿ ಇಲ್ಲಿ. ಬಂದೆ ಸರ್. ಇವನ್ ಜೊತೆ ಹೋಗಿ ಅದೇನು ಅಂತ ನೋಡಿ. ಸರ್ ಸರ್ ಅದು ಅವ್ನ ಕ್ಲೈಂಟು ಸರ್, ನಾನು ಹೆಂಗೆ ನೋಡಲಿ? ಕಣ್ಣಲ್ಲಿ ನೋಡಿ. ಹೋಗ್ರಿ ಇಬ್ರು. ಸರ್ ಅವ್ನು ಸರಿ ಇಲ್ಲ ಸರ್. ನೋಡಿ ಸರ್, ಅವ್ನು ಸರಿ ಇಲ್ಲ ಅಂತೆ ಸರ್. ಈಗ ಲೋನ್ ದುಡ್ಡು ವಸೂಲಿ ಮಾಡ್ಕೊಂಡು ಬರದೇ ಇದ್ರೆ ನಾನು ಸರಿ ಇರೋದಿಲ್ಲ. ನೀವಿಲ್ಲ ಅಂದ್ರೂ ಸರಿ ಇಲ್ಲ ಬಿಡಿ ಸರ್. ಸರ್ ಇವನೇನೋ ಹೇಳ್ತಾನೆ, ಅಲ್ಲೋಗಿ ಓಡಿಸ್ಕೊಳ್ಳೋರು ಗೊತ್ತಾ ಅದ್ರ ಕಷ್ಟ ಏನು ಅಂತ. ಇವನ್ BP ಶುಗರ್ ಮಿಕ್ಸಿಲಿ ಹಾಕೊಂಡು ಕುಡ್ದಂಗೆ ಮಾತಾಡ್ತಾನೆ. ಮೊದಲೇ ರೌಡಿಗಳು ಅಂತೀಯ, ನಂಗೇನು ಮಾಡಲ್ಲ ತಾನೆ. ಮೊದಲೇ ರೌಡಿಗಳಿಗೂ ನಮಗೂ ಆಗಲ್ಲ. ಏಯ್ ನೀನು ಒಬ್ಬನೇ ಹೋಗಪ್ಪ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮೈ ಮೇಲೆ ಯಾರಾದ್ರೂ ಕೈ ಇಟ್ರೆ ನನ್ನ ತಲೆಯಲ್ಲಿ ಕೂದಲು ಉದುರ್ದಂಗೆ ಅವ್ರ ತಲೆನ ಉದುರಿಸ್ಬಿಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಧೈರ್ಯವಾಗಿ ಬಾ, ನಾನಿದ್ದೀನಿ. ತಿನ್ನೋಕೆ ಬಾಸ್, ಇನ್ನು ನನ್ನ ಮಗ ಯಾರನ್ನೋ ಹಾಕೊಂಡು ಬಂದ. ಬರಲಿ ಆ ನನ್ನ ಮಗನ ಹೊಡೆಯೋ ಏಟ್ ಇವತ್ತು ಅವನಷ್ಟು ಅವನೇ ಮರ್ತೋಗ್ಬೇಕು. ಹಂಗೆ ಹೊಡಿತೀನಿ ಇವತ್ತು. ಏಯ್ ಕೇಳು. ನೀನು ಕೇಳು. ನಮಸ್ಕಾರ ಸರ್. ಸರ್ ಅದೇ ನಿಮ್ಮ ಬೈಕ್ ಲೋನ್ ಕಟ್ಟಿ 4 ತಿಂಗಳಾಗಿದೆ ಸರ್. ಹೌದು, ಕಟ್ಟಿಲ್ಲ, ಕಟ್ಟೋದು ಇಲ್ಲ. ಏನೋ ಇವಾಗ ನಿನ್ ಬ್ಯಾಕಲ್ಲಿ ಚರ್ಬಿ ಇದ್ರೆ ತಗೊಂಡೋಗ ನೋಡೋಣ. ಕೀ ತೊಗೊಳಕ್ ಚರ್ಬಿ ಯಾಕೆ ಸರ್, ಕೈ ಇದ್ರೆ ಸಾಕು. ಯಾಕೋ ಸುಮ್ಮನಾದೆ? ತಗೊಳ್ಳೋ ಕೀನ. ಅಣ್ಣನ ಬ್ಯಾಟ್ ನೋಡಿ ಮೀಟರ್ ಆಫ್ ಆಗೋಯ್ತಾ? ಸರ್